ಈಗ ನಾವು ಡೊಮೆಸ್ಟಿಕ್ ಪಾಲಿಸಿ ಬೆಂಬಲವನ್ನು ನೋಡೋಣ. ಹಣಕಾಸು ವರ್ಷ 27ರ ಕೇಂದ್ರ ಬಜೆಟ್ನಲ್ಲಿ ಬಂಡವಾಳ ವೆಚ್ಚವನ್ನು ಕಾಯ್ದುಕೊಂಡು ಫಿಸ್ಕಲ್ ಡೆಫಿಸಿಟ್ ಅನ್ನು ಕ್ರಮೇಣ ಕಡಿಮೆ ಮಾಡಲಾಗಿದೆ. ಹಣಕಾಸಿನ ಬಿಗಿಗೊಳಿಸುವಿಕೆಯ ದೊಡ್ಡ ಪರಿಣಾಮವು ಮುಗಿದಿದೆ ಎಂದು ನೀವು ಭಾವಿಸುತ್ತೀರಾ? ಮತ್ತು ಪ್ರಸ್ತುತ ಹಣಕಾಸು ನೀತಿಯು ಬೆಳವಣಿಗೆಯನ್ನು ಎಷ್ಟರ ಮಟ್ಟಿಗೆ ಬೆಂಬಲಿಸುತ್ತದೆ? ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ ಸೋನಲ್. ಈ ಚಾರ್ಟ್ ನೋಡಿದಾಗ ಅದು ತುಂಬಾ ಸ್ಪಷ್ಟವಾಗಿ ಕಾಣುತ್ತದೆ. ಸರ್ಕಾರವು ತನ್ನ ಫಿಸ್ಕಲ್ ಡೆಫಿಸಿಟ್ ಅನ್ನು ಕಾಲಕ್ರಮೇಣ ಕಡಿಮೆ ಮಾಡಲು ಏನೆಲ್ಲಾ ಪ್ರಯತ್ನ ಮಾಡುತ್ತಿದೆ ಎಂಬುದನ್ನು ನೀವು ಚಾರ್ಟ್ನ ಎಡಭಾಗದಲ್ಲಿ ನೋಡಬಹುದು. ಆರ್ಥಿಕತೆಯು ಕನಿಷ್ಠ 10% ಅಥವಾ 11%ದಲ್ಲಿ ಬೆಳೆಯುತ್ತದೆ ಎಂಬುದರ ಆಧಾರದ ಮೇಲೆ ಚಾರ್ಟ್ನ ಎಡಭಾಗವು 2 ಸಂಭಾವ್ಯ ಹಣಕಾಸಿನ ಮಾರ್ಗಗಳನ್ನು ತೋರಿಸುತ್ತದೆ. ಪ್ರಮುಖ ಅಂಶವೇನೆಂದರೆ, ಆರ್ಥಿಕತೆಯು ನಾಮಿನಲ್ ಜಿಡಿಪಿ ಪರಿಭಾಷೆಯಲ್ಲಿ 11%ದಷ್ಟು ಬೆಳೆದರೆ 5 ವರ್ಷಗಳ ಅವಧಿಯಲ್ಲಿ ಹಣಕಾಸು ಕ್ಷೇತ್ರದ ಕಡಿತವು ಕೇವಲ 0.5% ಆಗಿರುತ್ತದೆ. ಅದನ್ನು ಹಿಂದಿನ 5 ವರ್ಷದ ಅಂದರೆ 2021ಕ್ಕೆ ಹೋಲಿಸಿದರೆ ಪ್ಯಾಂಡೆಮಿಕ್ ವರ್ಷದಲ್ಲಿ ಫಿಸ್ಕಲ್ ಡೆಫಿಸಿಟ್ 9.5% ಆಗಿತ್ತು. ಈ ವರ್ಷ ಅದನ್ನು 4.4ಕ್ಕೆ ಇಳಿಸಿದ್ದೇವೆ. ಈಗ ಫಿಸ್ಕಲ್ ಡೆಫಿಸಿಟ್ 5% ಇಳಿಕೆ ಆಗಿದೆ. ಈಗ ನಾವು ಮುಂದಿನ 5 ವರ್ಷದಲ್ಲಿ ಹಣಕಾಸಿನ ಕೊರತೆಯನ್ನು 0.5%ದಿಂದ ಗರಿಷ್ಠ 1%ದಷ್ಟು ಕಡಿಮೆ ಮಾಡುವ ಬಗ್ಗೆ ಮಾತನಾಡುತ್ತಿದ್ದೇವೆ. ಹಿಂದೆ ಬೆಳವಣಿಗೆಗೆ ಬ್ರೇಕ್ ಹಾಕುವಂತೆ ಇದ್ದ ಹಣಕಾಸಿನ ಬಿಗಿಗೊಳಿಸುವಿಕೆಯು ಈಗ ಹಿಂದಿನಷ್ಟು ಕಠಿಣವಾಗಿರುವಂತೆ ಅನ್ನಿಸುತ್ತಿಲ್ಲ. ಫಿಸ್ಕಲ್ ಡೆಫಿಸಿಟ್ ಅನ್ನು ಕಡಿಮೆ ಮಾಡುವುದು ಎಂದರೆ ಅದು ಬ್ರೇಕ್ ಮೇಲೆ ಒಂದು ಕಾಲಿಟ್ಟು ವಾಹನ ಚಲಾಯಿಸಲು ಪ್ರಯತ್ನಿಸಿದಂತೆ. ಆದರೆ ಈಗ ಒತ್ತಡವು ಹಿಂದಿನಷ್ಟು ಗಮನಾರ್ಹವಾಗಿ ಇರುವುದಿಲ್ಲ ಮತ್ತು ಇದು ಬೆಳವಣಿಗೆಯ ದೃಷ್ಟಿಯಿಂದ ಒಳ್ಳೆಯದು ಎಂದು ನಾನು ಭಾವಿಸುತ್ತೇನೆ. ಜೊತೆಗೆ ಭಾರತವು ಹಣಕಾಸು ಶಿಸ್ತಿನ ಈ ಮಾರ್ಗಕ್ಕೆ ಮರಳಿ ಬರುವಲ್ಲಿ ಅತ್ಯುತ್ತಮ ಕೆಲಸ ಮಾಡಿದೆ ಎಂಬುದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ನಾವು ಮುಂದಿನ ಸ್ಲೈಡ್ಗೆ ಹೋದರೆ ಬಜೆಟ್ನ ಇನ್ನೊಂದು ವಿಷಯವನ್ನು ಅಲ್ಲಿ ನೋಡಬಹುದು ಸೋನಲ್. ಭಾರತ ಸರ್ಕಾರದ ಒಟ್ಟು ಖರ್ಚಿನಲ್ಲಿ ಬಂಡವಾಳ ವೆಚ್ಚದ ಶೇಕಡಾವಾರು ಪ್ರಮಾಣದಲ್ಲಿ ಗಮನಾರ್ಹ ಹೆಚ್ಚಳವಾಗಿದೆ. ಇದು ಎಡಭಾಗದ ಚಾರ್ಟ್ನ ಕೊನೆಯ 2 ಹಳದಿ ಪಟ್ಟಿಗಳನ್ನು ನೋಡಿದರೆ ಸ್ಪಷ್ಟವಾಗುತ್ತದೆ. ಮಧ್ಯಭಾಗದ ಹಳದಿ ಪಟ್ಟಿಗಳನ್ನು ನೋಡಿ. ಕೊನೆಯ 2 ಪಟ್ಟಿಗಳನ್ನು ನೋಡಿದರೆ ಹಣಕಾಸು ವರ್ಷ 21ರಿಂದ 25ರವರೆಗೆ ಅದು ಹೇಗೆ ಏರಿಕೆಯಾಗಿದೆ ಎಂದು ತಿಳಿಯುತ್ತದೆ. ಆ 4 ವರ್ಷಗಳ ಅವಧಿಯಲ್ಲಿ ಭಾರತ ಸರ್ಕಾರವು ತನ್ನ ಒಟ್ಟು ವೆಚ್ಚದಲ್ಲಿ ಬಂಡವಾಳ ವೆಚ್ಚದ ಶೇಕಡಾವಾರು ಪ್ರಮಾಣವನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಂಡಿತು. ನನ್ನ ಅಭಿಪ್ರಾಯದಲ್ಲಿ ಆ ಹಂತ ಈಗ ಮುಗಿದಿದೆ. ಆದರೆ ಒಳ್ಳೆಯ ಸುದ್ದಿ ಎಂದರೆ ಎಲ್ಲಾ ಗದ್ದಲಗಳ ನಡುವೆಯೂ ಭಾರತ ಸರ್ಕಾರವು ಖರ್ಚಿನ ಗುಣಮಟ್ಟದ ದೃಷ್ಟಿಯಿಂದ ಉತ್ತಮ ಕೆಲಸವನ್ನು ಮುಂದುವರೆಸಿದೆ. ಏಕೆಂದರೆ ಅದು ತನ್ನ ಒಟ್ಟು ಬಂಡವಾಳ ಬಜೆಟ್ ರಚನೆಯೊಳಗೆ ಬಂಡವಾಳ ಖರ್ಚಿನ ಮಟ್ಟವನ್ನು ಸ್ಥಿರವಾಗಿ ಉಳಿಸಿಕೊಂಡಿದೆ. ಹಾಗೆಯೇ ಬಲಭಾಗದಲ್ಲಿ 2020ರ ಪ್ಯಾಂಡೆಮಿಕ್ ವರ್ಷದ ನಂತರದ ರಾಜ್ಯ ಕೇಪೆಕ್ಸ್ ಜಿಡಿಪಿಯ ಶೇಕಡಾವಾರು ಪ್ರಮಾಣವು ಅತ್ಯಂತ ಕೆಟ್ಟ ಹಂತದಿಂದ ಸ್ವಲ್ಪ ಚೇತರಿಕೆ ಪಡೆಯುತ್ತಿದೆ. ಕಳೆದ 5 ವರ್ಷದಲ್ಲಿ ಸರ್ಕಾರದ ಬಂಡವಾಳ ವೆಚ್ಚದ ಗುಣಮಟ್ಟ ಗಮನಾರ್ಹವಾಗಿ ಸುಧಾರಿಸಿದೆ ಮತ್ತು ಅದೀಗ ಸ್ಥಿರವಾದ ಟ್ರೆಂಡ್ ತೋರಿಸುತ್ತಿರುವುದು ಒಳ್ಳೆಯ ಸುದ್ದಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.